ಶುರು ಮಾಡ್ರಿ. ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಗೀತಾ ಉಪದೇಶಾಮೃತವನ್ನ ಮಾಡ್ತಾ ಬಂದ ನಿನ್ನೆ ದಿನದಲ್ಲಿ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ 28ನೇ ಶ್ಲೋಕವನ್ನ ನಮಗ ತಿಳಿಸ್ತಾ ಬಂದ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಈ ಶ್ಲೋಕವನ್ನ ನಿನ್ನೆ ದಿನದಲ್ಲಿ ತಿಳಿಸ್ತಾ ಬಂದ. ಹೇ ಅರ್ಜುನ, ಪಾಪ ಅಂದ್ರೇನು, ಪುಣ್ಯಕರ್ಮ ಅಂದ್ರೇನು ಅಂತೇಳಿ ಅರ್ಜುನ ಪ್ರಶ್ನೆ ಮಾಡಿದ್ದ. ಆ ಪಾಪ ಕರ್ಮ ಯಾವುದು, ಪುಣ್ಯ ಕರ್ಮ ಯಾವುದು, ದೃಢವ್ರತರು ಯಾರು ಅನ್ನೋದನ್ನ ನಿನ್ನೆಯ ದಿನದಲ್ಲಿ ನಮಗೆ ತಿಳಿಸುವಂತವನಾದ. ಆದರೆ ಯಾವ ಶ್ರೇಷ್ಠ ಕರ್ಮಗಳನ್ನು ಆಚರಿಸುವ ಜನಗಳ ಪಾಪಗಳು ಕ್ಷೀಣವಾಗಿ ನಾಶವಾಗಿ ಹೋಗಿರುವುದು, ಯಾರು ನನ್ನ ಭಕ್ತರು ನಿಜವಾಗಿ ನನ್ನ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಟ್ಟು ನನ್ನನ್ನೇ ಅವರು ಭಜಿಸಿದರೆ ಅವರ ಪಾಪ ಎಲ್ಲವೂ ಹೋಗ್ತಾವಂತೇಳಿದ. ನಿನ್ನೆಯ ದಿನದಲ್ಲಿ ರತ್ನಾಕರಣ ದೃಷ್ಟಾಂತವನ್ನು ಹೇಳಿದ್ರಲ್ಲ. ಆ ದ್ವಂದ್ವಗಳ ಮೋಹದಿಂದ ಮುಕ್ತರಾಗಿ ದೃಢ ಚಿತ್ತರಾಗಿರುವ ಜನರು ನನ್ನನ್ನ ಭಜಿಸ್ತಾರಪ್ಪ. ಪ್ರಶ್ನೆ ಮಾಡಿದ್ನಲ್ಲವ, ಹೇ ಪರಮಾತ್ಮ, ನಿನ್ನನ್ನ ಎಲ್ಲರೂ ಯಾಕೆ ಭಜಿಸುವುದಿಲ್ಲ ಅಂತ ಪ್ರಶ್ನೆ ಮಾಡಿದ್ದ. ಯಾರು ಆ ಪಾಪವನ್ನ ಮಾಡ್ತಾ ಆ ಪಾಪದಲ್ಲಿ ರತರಾಗಿರಲ್ಲಪ್ಪ, ಅವರಿಗೆ ನನ್ನನ್ನ ಭಜಿಸುವ ಮನಸ್ಸು ಬರುವುದಿಲ್ಲ. ಪಾಪ ಕಾರ್ಯವನ್ನ ಮಾಡ್ತಾ ಆ ಪಾಪ ಕರ್ಮದಲ್ಲಿಯೇ ತಮ್ಮ ಮನಸ್ಸು ನಿರತರಾಗಿದೆಯಲ್ಲ, ಅವರಿಗೆ ಏನ ಆಗುದಿಲ್ಲ, ನನ್ನನ್ನ ಭಜಿಸಬೇಕಂತೇಳಿ ಅವರಿಗೆ ಮನಸ್ಸಿನಲ್ಲಿ ಬರುವುದಿಲ್ಲ. ಪಾಪಾಚರಣೆಯನ್ನು ಮಾಡ್ತಾ ಪಾಪದಲ್ಲಿ ಬಿದ್ದು ಹೊರಳಾಡುವ ಜನರಿಗೆ ನನ್ನನ್ನ ಪೂಜಿಸಲಿಕ್ಕೆ ಭಜಿಸಲಿಕ್ಕೆ ಅವರಿಗೆ ಆಗುವುದಿಲ್ಲ. ಯಾರು ದೊಡ್ಡ ದೊಡ್ಡ ಪ್ರಲೋಭನೆಗಳು ಮತ್ತ ಅಡಚಣೆಗಳು ಉಂಟಾದರೂ ದೃಢ ಚಿತ್ತದಿಂದ ಭಗವಂತನನ್ನ ಭಜಿಸುತ್ತಾರಲ್ಲ, ಅವರು ದೃಢ ವೃತರು ಅಂತ ನೀನು ತಿಳಿದುಕೋ. ಈ ನಿರಾಶಾದಾಯಕವಾದ ಅಂಧಕಾರದಲ್ಲೂ ಈ ಅಂಧಕಾರ ಏನ್ ಮಾಡ್ತಂದ್ರ ಭಗವಂತನ ಕಡೆಗೆ ಹೋಗಲಾರದಂತೆ ಮಾಡಿ ನಮ್ಮನ್ನ ಆ ಬಂಧನದಲ್ಲಿ ದುಃಖದಲ್ಲಿ ಇನ್ನೊಬ್ಬರ ಕೈಯೊಳಗ ಸಿಕ್ಕಿಕೊಂಡು ದುಃಖವನ್ನ ಅನುಭವಿಸಲಿಕ್ಕೆ ಮಾಡ್ತಕ್ಕಂಥದ್ದು ಆ ಪಾಪ, ಅದು ಅಂಧಕಾರ. ಅಂತ ಅಂಧಕಾರದಲ್ಲಿ ಬಿದ್ದ ಜೀವಿಗಳು ಏನ್ ಮಾಡೋದಿಲ್ಲ, ನನ್ನನ್ನ ಭಜಿಸುವುದಿಲ್ಲ. ಅರ್ಜುನ, ಅದಕ್ಕ ನೀನ್ ಮಾಡು, ಆ ಮೂಲವಾದ ಮಾಯ ಐತಲ್ಲ, ಆ ಮೂಲ ವಿದ್ಯೆಯನ್ನ ನೀನು ಕಳೆದುಕೊಂಡು ಒಂದು ಬೆಳಕಿನ ಕಿಂಡಿ ಐತಲ್ಲ, ಈ ನಾವು ಮನೆ ಕಟ್ಟಬೇಕಾದ್ರ ಏನ್ ಮಾಡ್ತೇವೆ, ಆ ಮನೆಗೆ ಗಾಳಿ ಬರ್ಲಿ ಬೆಳಕು ಬರ್ಲಿ ಅಂತೇಳಿ ಕಿಂಡಿ ಬಿಡ್ತೇವಲ್ಲ, ಕಿಟಕಿ ಹಚ್ತೇವಲ್ಲ. ಸುರಂಗ ಮಾರ್ಗದ ಕೊನೆಯಲ್ಲಿ ಬೆಳಕು ಗೋಚರಿಸುವಂತೆ ಇದು. ಈಗ ಗುಡ್ಡ ಹೊಡೆದು ಆ ಗುಡ್ಡದಲ್ಲಿ ಮಾರ್ಗವನ್ನಾಗಲಿ ಯಾವುದೇ ಒಂದು ವ್ಯವಹಾರ ಮಾಡ್ತೇವಲ್ಲ,
ಗುಡ್ಡ ಬೇಕಾದಂತ ಇದ್ದೈತಂದ್ರು ಆ ಗುಡ್ಡವನ್ನ ಮಿಷನ್ ಇಲ್ಲಿಂದ ಒಡೆದು ಕೈಗಳಿಂದ ಒಡೆದು ಚಾಣ ಸುತ್ತಿಗೆಗಳನ್ನ ತಗೊಂಡು ಹೊಡೆದು ಏನ್ ಮಾಡ್ತೇವೆ? ಆ ಒಂದು ಸುರಂಗ ಮಾರ್ಗ ಮಾಡ್ತೇವಲ್ಲ, ಕೊನೆಯಲ್ಲಿ ಬೆಳಕು ಗೋಚರಿಸುವಂತೆ ಆ ಗುಡ್ಡವನ್ನ ಹೊಡೆತಾ ಹೋದಾಗ ನಮಗ ಮುಂದ ಬೆಳಕು ಬರ್ತೈತಲ್ಲ, ಅದರಂತೆ ಇದು ಐತಂತ. ನಾನು ಪಾಪ ಕರ್ಮಗಳ ಮೂಟೆಯನ್ನ ಹೊತ್ತುಕೊಂಡು ಬಂದಿದ್ದೇನೆ. ನಾವೆಲ್ಲರೂ ಹುಟ್ಟಿ ಬರುವಾಗ ಅನೇಕ ಜನ್ಮದಲ್ಲಿ ನಾವೇನ್ ಮಾಡೀವಿ? ಪಾಪ ಮತ್ತು ಪುಣ್ಯ, ಆ ಪುಣ್ಯ ಗಂಟು ಮತ್ತು ಪಾಪಗಳ ಗಂಟು ಹೊತ್ತುಕೊಂಡು ಬಂದೇವಂತ ನಾವೆಲ್ಲರೂ. ಇದರಿಂದ ಮುಕ್ತಿ ಅಂತ ಕಥಪ. ಎಲ್ಲಿ ಪಾಪ ಇದೆ, ಎಲ್ಲಿ ಪುಣ್ಯ ಇದೆ. ಪಾಪ ಪುಣ್ಯಗಳು ಇದ್ದಾಗ ನಿಜವಾದ ಸುಖ ಎಲ್ಲಿ ಅರ್ಜುನ? ಅದ್ಯೋ ಚಿಂತಿಸುತ್ತಾ ಪ್ರಶ್ನೆ ಮಾಡ್ತಾ ನಾವು ಕುಂಡ್ರಬೇಕಾಗಿಲ್ಲಂತ. ಏಕಂತರ ಪಾಪ ಕರ್ಮಗಳ ಫಲಗಳು ಕ್ಷಯಿಸಬೇಕಾದರೆ ಪುಣ್ಯ ಕರ್ಮಗಳನ್ನ ಮಾಡ್ತಾ ಬರಬೇಕಪ್ಪ. ಹೌದು, ನಾ ಅನೇಕ ಜನ್ಮದಲ್ಲಿ ಮಾಡಿರುವ ಪಾಪ, ಹೇ ಪರಮಾತ್ಮ, ಆ ಪಾಪಗಳು ಹೋಗಬೇಕಾತಂದ್ರ ಏನ್ ಮಾಡುದು? ಪಾಪ ಆ ಪಾಪ ಪುಣ್ಯದಿಂದ ಪಾಪ ನಶಿಸ್ತವಂತ ಕರ್ಮಗಳು. ವಿಷವು ಕಡಿಮೆ ಆಗಬೇಕಾದ್ರ ಅದಕ್ಕೆ ನೀರನ್ನ ಸೇರಿಸುತ್ತಾ ಹೋಗಬೇಕಲ್ಲ. ಈಗ ವಿಷ ಐತಲ್ಲ, ಕೆಟ್ಟ ವಿಷ ಐತಂದಾಗ ಅದಕ್ಕೆ ನೀರನ್ನ ನಾವು ಹಾಕ್ತಾ ಹಾದಿವಂದ್ರ ಆ ವಿಷ ಏನಕತಿ? ಕಡಿಮೆ ಆಕತಿ. ಯಾವುದೇ ಒಂದು ವಿಷ ಪದಾರ್ಥ ಐತಲ್ಲ, ಆಯುರ್ವೇದಕ್ಕಾಗಿರ್ಬೋದು, ಬೇವಿನ ಗಿಡದ ವಿಷ ಕುಡಿಯಲಿಕ್ಕಾಕತಾನೆ, ಎಲೆ ತಿನ್ನಲಿಕ್ಕಾಕತೇನು? ಆ ವಿಷವಾಗಿರುವ ಆ ಪದಾರ್ಥವನ್ನ ನಾವು ತಗೋಬೇಕಾದ್ರೆ ಏನಕತಿ? ಕಷ್ಟಕತ್ತಲ್ಲ. ಆ ವಿಷವಿದ್ದ ಪದಾರ್ಥಕ್ಕೆ ನೀರನ್ನ ಹಾಕಿದಾಗ ಆ ವಿಷ ಕಡಿಮೆ ಆಗತ್ತಂತ. ಅದಕ್ಕ ಶ್ರೀ ಕೃಷ್ಣ ಪರಮಾತ್ಮ ಎಂದಿಗೂ ನಮ್ಮಲ್ಲಿ ನಿರಾಸೆಯನ್ನ ತುಂಬುವುದಿಲ್ಲ. ಯಾರ ಸಂಚಿತ ಪಾಪ ಕರ್ಮಗಳ ಫಲವು ಅವರು ಎಸಗಿದ ಪುಣ್ಯ ಕರ್ಮಗಳಿಂದ ಕ್ಷೀಣವಾಗಿ ನಾಶವಾಗಿ ಹೋಗಿದೆಯೋ ಅವರು ಸುಖ ದುಃಖ ಶೀತ ಉಷ್ಣ ಇತ್ಯಾದಿ ದ್ವಂದ್ವಗಳಿಂದ ಬಿಡುಗಡೆಯನ್ನ ಹೊಂತಾರಪ್ಪ ಅರ್ಜುನ. ನನ್ನನ್ನ ದೃಢ ಚಿತ್ತದಿಂದ ಭಜಿಸ್ತಾರ. ಒಂದು ಕಡೆ ಪಾಪ ಕರ್ಮಗಳನ್ನ ಮುಂದುವರಿಸುತ್ತಾ ಭಗವಂತನನ್ನ ಧ್ಯಾನಿಸಲು ಸಾಧ್ಯ ಇಲ್ಲಪ್ಪ. ಯಾರು ಆ ಪಾಪ ಕರ್ಮವನ್ನ ಮಾಡ್ತಾರಲ್ಲ, ಆ ಪಾಪ ಕರ್ಮ ನನ್ನನ್ನ ಭಜಿಸಲಿಕ್ಕೆ ಬಾರದಂತೆ ಮಾಡ್ತದಪ್ಪ ಅದು. ಅದಕ್ಕ ಅಂತ ಪಾಪಿಗಳು ಏನ್ ಮಾಡುದಿಲ್ಲ? ನನ್ನನ್ನ ಭಜಿಸುವುದಿಲ್ಲ. ಬೆಳಕಿರುವ ಕಡೆ ಅಂಧಕಾರ ಇರಲಾರದು. ಎಲ್ಲಿ ಬೆಳಕೈತಲ್ಲ, ಬೆಳಕಿದ್ದಲ್ಲಿ ಕತ್ತಲೈತೇನು? ಕತ್ತಲ ಇದ್ದಲ್ಲೇ ಬೆಳಕೈತೇನು? ಹಾಗೆ ಬೆಳಕಿರುವ ಕಡೆ ಅಂಧಕಾರ ಇರದು. ಒಂದು ನಾಯಿಯು ವಾಸನೆಗಳನ್ನ ಅರಿಸಿಕೊಂಡು ಹೋಗುವಂತೆ. ನಾಯಿಗೆ ಒಂದ್ಯಾವುದಾದರೂ ಮಾಂಸದ ಪಿಂಡು ಅದು ಸಿಕ್ತಂದ್ರ ಅದನ್ನ ವಾಸನೆ ಹಿಡಿತಾ ಅದು ಏನ್ ಮಾಡ್ತತಿ? ಆ ಮಾಂಸದ ತುಂಡನ್ನ ಬಯಸಿ ಹೋಗುವಂತೆ. ಇರಿವಿನ ಐತಂತ, ಇರಿವಿ ಪಿಪೀಲಿಕ ಅಂತಾರ ಅದಕ್ಕೆ. ಅದು ಬಡ್ಡೆಗೆ ಹೋಗಿ ಮೂಸಿ ನೋಡಿದಾಗ ಆ ಹಣ್ಣಿನ ಮರದ ಬಡ್ಡೆಯಲ್ಲಿ ಆ ಬಡ್ಡೆಯನ್ನ ಮೂಸಿ ನೋಡ್ತಂದ್ರ ಇದಟ್ಟು ಅಂಗಿ ಒಳಗ ಹಣ್ಣಾಗತ್ತಂತ ಗೊತ್ತಾಗತ್ತಂತ. ಎದಕ್ಕ? ಇರುವಿಕೆ. ಪಕ್ಷಿಗಳಿಗೆ ಅವು ಹಾರಾಡುವ ಆಕಾಶದೆತ್ತರ ಇರುವ ಹಕ್ಕಿ ಪಕ್ಷಿಗಳಿಗೆ
ಹಣ್ಣು ಇದೇ ಹಣ್ಣಾಗತ್ತಂತ ಗೊತ್ತಾಗತ್ತಂತ. ಅವು ಹಾರಿ ಬಂದು ಅದೇ ಹಣ್ಣಿನ ಮೇಲೆ ಕುಳಿತುಕೊಂಡು ಹಣ್ಣನ್ನ ತಿಂತಾವಲ್ಲ. ನಾವು ಗಿಡ ಹಚ್ಚೇವಿ, ನೀರ್ ಹಾಕೇವಿ, ಗಿಡ ಜೋಪಾನ ಮಾಡೇವಿ, ಆದರೂ ಗಿಡದಲ್ಲಿ ಯಾವ್ದು ಹಣ್ಣಾಗೈತಿ, ಯಾವ್ದಿನ್ನ ಕಾಯಿ ಐತಿ ಅನ್ನೋದು ನಮಗ್ ಗೊತ್ತಾಗ. ಎಷ್ಟರ ಜ್ಞಾನ ಇರ್ಬೇಕು ಅವಕ್ಕ. ವಿಹಂಗ ಮಾರ್ಗವಾಗಿ ಆಕಾಶದೆತ್ತರ ಹಾರಾಡುವ ಪಕ್ಷಿಗಳು, ತಳಗ ಸಾವಕಾಶ ಅಡ್ಡಾಡುವ ಇರುವೆ, ಬಡ್ಡಿ ಮೂಸಿ ನೋಡ್ತಂದ್ರ ನೇರವಾಗಿ ಆ ಹಣ್ಣಿಗೆ ಹೋಗತ್ತಂತ. ಅದರಂತೆ ನಾವು ನಮ್ಮ ಪೂರ್ವದ ಜನ್ಮದ ವಾಸನೆಗಳಿಗೆ ಅನುಗುಣವಾಗಿ ಈ ಜಗತ್ತಿನಲ್ಲಿ ವರ್ತಿಸುತ್ತೇವೆಪ್ಪ ಅರ್ಜುನ. ಯಾಕ ಒಂದೇ ಜನ್ಮ ಬಂದಿಲ್ಲ ನಂಬುದು, ಕೋಟಿ ಕೋಟಿ ಜನ್ಮಗಳನ್ನ ಕಳೆದು ಈ ಮಾನವ ಜನ್ಮಕ್ಕೆ ಬಂದೇವಲ್ಲ. ಕೋಟಿ ಕೋಟಿ ಜನ್ಮಗಳು ಹೋಗ್ಯಾವಂತ ನಾವೇನ್ ತಿಳ್ಕೊಂಡೇವಿ? ಇದೇ ಒಂದೇ ಜನ್ಮದಲ್ಲಿ ಹುಟ್ಟಿ ಬಂದೇವಂತೇಳಿ ತಿಳ್ಕೊಂಡೇವಲ್ಲ. ಒಂದೇ ಜನ್ಮದಲ್ಲಿ ಹುಟ್ಟಿ ಬಂದವರು ಅಲ್ಲಪ್ಪ. ಇದೇನಿದು ಜಗತ್ತು ಇದ್ದಿದ್ದಿಲ್ಲ. ಜಗತ್ತು ಇರುವಕ್ಕಿಂತ ಪೂರ್ವದಲ್ಲಿ ನಾವು ಇದ್ದವರೇ. ಜಗತ್ತು ಹುಟ್ಟಿದಾಗೂ ಇದ್ದವರೇ, ಈ ಜಗತ್ತು ನಾಶವಾದಾಗೂ ಇರುವವರೇ. ಎಲ್ಲೇ ಆತ್ಮ ಸ್ವರೂಪದಲ್ಲಿ. ಅದಕ್ಕೆ ಎಲ್ಲಿವರೆಗೆ ಅದನ್ನ ನಾವು ತಿಳ್ಕೊಳ್ಳೋದಿಲ್ಲ. ಅದು ನಮ್ಮ ನಿಜವಾದ ಸ್ವರೂಪ, ಆನಂದ ಸ್ವರೂಪ, ಸುಖ ಸ್ವರೂಪ, ನಾ ಸದಾ ಇರುವವ ಅಂತ ತಿಳಿಬೇಕಾತಂದ್ರ ಈ ದ್ವಂದ್ವ ಮೋಹಗಳನ್ನ ಕಳ್ಕೊಂಡು ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಇದೇ ಜನ್ಮದಲ್ಲಿ, ಯಾವ ಜನ್ಮ? ಈ ಮಾನವ ಜನ್ಮದಲ್ಲಿ ಮಾತ್ರ ಅದು ತಿಳ್ಕೊಳಕ್ಕಾಗತ್ತಪ್ಪ. ಇಲ್ಲಿಗಾದ್ರ ತಿಳ್ಕೊಳಕ್ಕಾಗೋದಿಲ್ಲ. ಈ ವಾಸನೆಗಳಿಂದ ಮುಕ್ತರಾಗಿ ಮೋಕ್ಷವನ್ನ ಹೊಂದಬೇಕಾದ್ರ ಅವುಗಳನ್ನ ಪುಣ್ಯ ಕರ್ಮಗಳಿಂದ ಕ್ಷಯಿಸಬೇಕಪ್ಪ. ಹಿಂದೆ ಮಾಡಿದ ಆ ಪಾಪ ಕರ್ಮಗಳೇನದವಲ್ಲ, ನೀನು ಪುಣ್ಯ ಕರ್ಮಗಳನ್ನ ಮಾಡಿ ಇನ್ನೊಬ್ಬರಿಗೆ, ಯಾರು ಬಡವರಿದಾರಲ್ಲ, ಯಾರಿಗೆ ಅನ್ನ ಸಿಗುತ್ತಾ ಇಲ್ಲ, ಬಟ್ಟೆ ಸಿಗುತ್ತಾ ಇಲ್ಲ, ಅಂತವರಿಗೆ ನೀನು ಶ್ರಮ ಪಟ್ಟು ದುಡಿದು ನಿನ್ನ ಜೀವನಕ್ಕೆ ಎಷ್ಟು ಬೇಕಲ್ಲ, ನಿನ್ನ ಬುದ್ಧಿ ಸಾಮರ್ಥ್ಯದಿಂದ ಈ ದೇಹ ದಂಡನೆಯನ್ನ ಮಾಡಿ ನೀನು ಆ ಹಣವನ್ನಾಗಲಿ, ದವಸ ಧಾನ್ಯಗಳನ್ನಾಗಲಿ, ಬಟ್ಟೆ ಬರೆಗಳನ್ನಾಗಲಿ ಸಂಗ್ರಹ ಮಾಡಿಯಲ್ಲ, ನಿನ್ನ ಜೀವನಕ್ಕೆ ಎಷ್ಟು ಬೇಕಲ್ಲ ಅಷ್ಟಿಟ್ಟುಕೊಂಡು ಯಾವ ಬಡತನದಲ್ಲಿ ಜೀವನ ಮಾಡ್ತಾರಲ್ಲ, ಒಂದ್ ಹೊತ್ತಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲ, ಕೊಡಲಿಕ್ಕೆ ಬಟ್ಟೆ ಇಲ್ಲ, ಜೀವನಕ್ಕೆ ವ್ಯವಹಾರ ಮಾಡಬೇಕಾದ್ರೆ, ವಿದ್ಯೆ ಸಂಗ್ರಹ ಮಾಡಬೇಕಾದ್ರ, ಶಾಲೆಗೆ ಹೋಗಲಿಕ್ಕೆ ಏನಿಲ್ಲ, ಫೀ ಕಟ್ಟುವ ಸಾಮರ್ಥ್ಯ ಇಲ್ಲಲ್ಲ. ಯಾಕೆ? ಹಿಂದಿನ ಜನ್ಮದಲ್ಲಿ ಮಾಡಿದವ ಪಾಪದಿಂದ ನಮಗ ಈಗ ಬಡತನ ಬಂದೈತಂತ. ಅದಕ್ಕ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಸಿರಿವಕ್ಕೋ ಸಂಪದವಕ್ಕೋ ಕೈಲಾಸ ನೆರೆಮನೆ ಹಕ್ಕು ಸರ್ವಜ್ಞ ಅಂತೇಳಿ ಕವಿಗಳು ಹೇಳ್ಯಾರಲ್ಲ. ಏನು ಸಿರಿ ಸಂಪತ್ತು? ನೀನು ಮಾಡಿರುವ ಪುಣ್ಯ ಕರ್ಮದಿಂದ ಆಚರಿಸಿರುವ ಆ ಪುಣ್ಯ ಕರ್ಮದಿಂದ ಭಗವಂತ ಏನ್ ಮಾಡ್ಯಾನಂದ್ರ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟನಲ್ಲ. ನೀನು ಎಷ್ಟೇ ಸಂಪತ್ತು ಸಿರಿ ಇದ್ದರೂ ನಿನಗೆಷ್ಟು ಬೇಕಲ್ಲ ಅಷ್ಟೇ ಬೇಯಾಕತೆ. ಅದು ಹೆಚ್ಚಿಂದೇನಾಕತೆ ಇಲ್ಲೇ ಉಳಿತದಲ್ಲ ಈ ಜಗತ್ತಿನಲ್ಲಿ. ಅದಕ್ಕ ನೀನೇನ್ ಮಾಡು? ಪುಣ್ಯ ಕರ್ಮವನ್ನ ಮಾಡು. ದುರಿತ ಕರ್ಮವನ್ನು ಒಲ್ಲದಿರೋ ಪುಣ್ಯವನಿ ಮಾಡು. ಹರನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿವಿದನಾಗಪ್ಪ. ಹೇ ಅರ್ಜುನ, ನೀನು ಪುಣ್ಯ ಕರ್ಮಗಳನ್ನ ಮಾಡಿ ಆ ಪುಣ್ಯ ಕರ್ಮದಿಂದ ಏನಾಕತಿ? ನೀನು ಮಾಡಿರುವ ಹಿಂದಿನ ಜನ್ಮದಲ್ಲಿ ಮಾಡಿರುವ
ಆ ಪಾಪ ಕರ್ಮಗಳು ಎಲ್ಲವೂ ನಾಶಕ್ಕವಪ್ಪ. ಆವಾಗಲೇ ನಿನಗೇನಾಗತಿ, ನಿಜವಾದ ಸುಖ ದೊರೆತೈತಿ. ಇದು ಒಂದು ಒಳ್ಳೆಯ ಕರ್ಮ. ಆ ಕರ್ಮ ಅಂತ ನಮಗ್ ಗೊತ್ತಾತಲ್ಲ, ಮನವರಿಕೆಯಾದರೂ ನಾವೇನ್ ಮಾಡುದಲ್ಲ, ಮನದಟ್ಟಾದರೂ ಅದನ್ನ ನಾವು ಪಾಲಿಸಲು ಹೋಗುವುದಿಲ್ಲಪ್ಪ. ಅದು ಗೊತ್ತೈತಿ ಕರೆ. ಪರೋಪಕಾರವನ್ನ ಮಾಡಿದರೆ ಪುಣ್ಯ ಬರ್ತದಂದರು ನಮ್ಮ ಮನಸ್ಸು ಒಪ್ಪುವುದಿಲ್ಲ, ಅದನ್ನ ಮಾಡಕ್ ಹೋಗುವುದಿಲ್ಲ. ಅದನ್ನ ನಾವು ಪಾಲಿಸ ಹೊರಟಾಗ ಅದನ್ನ ಪಾಲಿಸಬೇಕಂತ ಹೊಂಟಿ ಅಂದ್ರ ಭಂಗ ಉಂಟಾದರೂ ಮತ್ತೆ ಮತ್ತೆ ಪ್ರಯತ್ನಿಸುವುದರಿಂದ ಅದನ್ನ ಸಾಧಿಸಬಹುದಪ್ಪ. ನೀ ಮಾಡಬೇಕಂದ್ರು ದಾನ ಮಾಡ್ತೇನಂತ ಹೇಳ್ತಾರ, ಧರ್ಮ ಮಾಡ್ಬೇಕಂತಿರ್ತಾರ. ಅಲ್ಲೇ ದಾನ ಮಾಡುವಾಗ, ಧರ್ಮ ಮಾಡುವಾಗ, ಪುಣ್ಯ ಮಾಡುವಾಗ ಆತಂಕಗಳ ಮಾಡವರು ಅದರಂತ. ಬಲಿ ಚಕ್ರವರ್ತಿ ದಾನ ಮಾಡಕ್ತಿದ್ದ. ಅವಾಗ ರಾಕ್ಷಸರ ಗುರುವಾಗಿರುವ ಶುಕ್ರಾಚಾರ್ಯ ಏನ್ ಮಾಡಿದ, ಇಲ್ಲ ನೀ ದಾನ ಮಾಡಬೇಡ, ಪುಣ್ಯ ಮಾಡಬೇಡ, ನೀ ಮಾಡಿದೆ ಅಂದ್ರ ಏನಾಗತ್ತೆ, ನಿನಗೇನು ಇರ್ಲಿಲ್ಲಾರ್ದಂಗ ಆಕತ್ತಂತ ಹೇಳಿದಂತ. ಯಾರು? ಗುರು. ಅವಾಗ ಇಲ್ಲ, ಅವ ಹೆಂಗದನ, ವಿಷ್ಣು ಸ್ವರೂಪ ಭಗವಂತ ಅದನಪ್ಪ. ನೀನು ಅವನಿಗೆ ದಾನವನ್ನ ಮಾಡಿದ್ದಾದರೆ, ಭಿಕ್ಷುಕ ಅಲ್ಲವ, ವಾಮನ ಅವತಾರವನ್ನ ತೊಟ್ಟುಕೊಂಡು ಬಂದನಲ್ಲ, ನಿನ್ನಲ್ಲಿ ದಾನವನ್ನ ಬಿಡಕತ್ತಾನ. 3 ಪಾದ ಭೂಮಿಯನ್ನ ನನಗೆ ದಾನ ಮಾಡುವಂತ ಕೇಳಿದ್ರು. ಆಯ್ತಪ್ಪ ನಾನು ಕೊಡುತ್ತೇನೆ ಅಂದ. ಅಂದಾಗ ಏನ್ ಮಾಡಿದ, 3 ಪಾದ. ಅವಾಗ ಇವರು ಶಿಷ್ಯನಿಗೆ ಅಂದ್ರಂತೆ, ಕೊಡಬೇಡ, ದಾನ ಮಾಡಬೇಡ. ಆ ದಾನ ಮಾಡ್ಯಾನಂತೇಳಿ ನೀರು ಬಿಡುವ ಸಂದರ್ಭದಲ್ಲಿ ಆ ಕಿತ್ತಲಿಗೆ ತಾವೇಮೋ ಕಮಂಡಲ, ಆ ಕಮಂಡಲದಲ್ಲಿ ನೀರು ಬಿಡಬೇಕಂತೇಳಿ ವಾಮನ ಅವತಾರ ಬಂದಾಗ ನೀರನ್ನ ಬಿಡಿಸುವಾಗ ಆ ಕಿತ್ತಲಿಯ ಆ ಕೈಯಲ್ಲಿರುವ ಕಮಂಡಲ ಅದರಲ್ಲಿ ಈ ದುರ್ವಾಸರು ಏನ್ ಮಾಡಿದ್ರಂದ್ರ ಗುಂಗಿ ಹೊಳವಾಗಿ ಹೋಗಿ ಕುಳಿತುಕೊಂಡಂತ. ನನ್ನ ಶಿಷ್ಯ ಏನಕ್ಕನ ಇಲ್ಲೇ ಸಿಗಲಾರ್ದಂಗ ಕನ ಎಲ್ಲಾ ಕಸ್ಕೊಂತಾನ ಅಂತೇಳಿ ಅದ್ರೊಳಗ ಗುಂಗಿ ಹೊಳವಾಗಿ ಸೇರ್ಕೊಂಡಂತ. ನೀರು ಬಿಡಾಕ್ ಹೋದಾಗ ನೀರು ಬೀಳ ಇಲ್ಲ. ಅವಾಗ ಏನ್ ಮಾಡಿದ, ನೀರ ಬರುವಲ್ಲು ಅಂತೇಳಿ ಒಂದು ಕಡ್ಡಿ ತಗೊಂಡು ಚುಚ್ಚಿದ, ಕಣ್ಣು ಕಳ್ಕೊಂಡಂತ. ಯಾರೋ ಆ ದಾನ ಮಾಡಲಿಕ್ಕೆ ನೀರನ್ನ ಬಿಡುವಾಗ ಆತಂಕ ಮಾಡಿದ್ದಕ್ಕಾಗಿ ಕಣ್ಣು ಕಳ್ಕೊಂಡ. ಅವಾಗ ಕಣ್ಣನ್ನು ಹೋತು. ಇವ 3 ಪಾದ ಭೂಮಿಯನ್ನ ದಾನ ಮಾಡೇನೆಂದಾಗ 1 ಪಾದ ಭೂಮಿ ಮೇಲೆ ಇಟ್ಟ. ಆ ಪಾದ ಭೂಮಿ ತುಂಬಾ ಆವರಿಸ್ತಂತ. 2ನೇ ಪಾದ ಆಕಾಶದೆತ್ತರಕ್ಕೆ ಮಾಡಿದ, ಆಕಾಶದ ಪರಿಪೂರ್ಣವಾಗಿ ತುಂಬಿಕೊಳುತ್ತಂತ. ಅಲ್ಲಪ್ಪ, ಇನ್ನೊಂದು ಪಾದ ನಾ ಎಲ್ಲಿಡ್ಲಿ ಅಂತಂದಂತ. ಇಲ್ಲ ಯಪ್ಪ, ನನ್ನ ತಲೆಯ ಮೇಲೆ ಇಡು ಅಂದ. ಏನ್ ಮಾಡಿದ, ಅವನ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ಒತ್ತಿ ಆ ಪಾತಾಳದಲ್ಲಿ ಅವನ ರಕ್ಷಣೆ ಮಾಡಿ ತಾನೇ ಬಾಗಿಲ ಕಾಯುವ ದ್ವಾರಪಾಲಕಾದ ವಾಮನ ಅವತಾರವನ್ನ ಧಾರಣ ಮಾಡಿರುವ ಪರಮಾತ್ಮ ಎಲ್ಲ ಕೊಟ್ಟಾನಲ್ಲ, ಅವನೇ ಕೊಟ್ಟಾನ. ಈಗ ನಾವು ಮಕ್ಕಳ ಕೈಯ ಕೊಟ್ಟಿರ್ತೇವ ರೊಕ್ಕ. ಇಲ್ಲ ನನಗೊಂದು 10 ರೂಪಾಯಿ ಕೊಡು ಅಂತ. ನಾ ಯಾಕೆ ನಿನಗ್ ಕೊಡ್ಲಿ? ಕೊಡೋ, ನಾನ ಕೊಡ್ತೇನೆ ನಿನಗ ಅಂದ್ರು. ಏನಾದರೂ ತಿನ್ನುವ ಹಣ್ಣು ಹಂಪಲುಗಳಾಗಲಿ ನಾವು ಮಕ್ಕಳ ಕೈಯ ಕೊಟ್ಟು ಮರಳಿ ಕೊಡ ಅಂತಂದ್ರ ನಾ ಕೊಡುದಿಲ್ಲ ಅಂತ. ಅದೇ ಮಕ್ಕಳು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದಿರುವ ಆ ಹಣವನ್ನ ಮಲಗಿಕೊಂಡಾಗ ಹೆಂಗ್ ಬಿಡುತ್ತಾರಲ್ಲ, ಅದರಂತೆ
ಇದ್ದಾಗ ಜಾಗೃತ ಅವಸ್ಥೆಯಲ್ಲಿ ನೀನೇನ್ ಮಾಡು, ಪುಣ್ಯ ಕರ್ಮವನ್ನ ಮಾಡು. ಭಗವಂತ ಕೊಟ್ಟಾನಿಲ್ಲ, ಭಗವಂತನಿಗೆ ಕೊಟ್ಟೇನಂತ ನೀ ಕೊಡು. ಅದಕ್ಕ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ. ಮುಂದೆ ಬುದ್ಧಿ ಕಟ್ಟಿಹುದು ಸರ್ವಜ್ಞ ಅಂತ ಹೇಳ್ಯಾರಲ್ಲ, ನೀ ಕೊಟ್ಟಿಯಲ್ಲ ಅದು ನಿನಗೆ ಮುಂದಿನ ಜನ್ಮಕ್ಕೆ ಬುದ್ಧಿ. ಕೊಡಲಾರದೆ ನಾನೇ ಅದನ್ನ ಭೋಗಿಸಿ ನಾನೊಬ್ಬನೇ ಸುಖವಾಗಿರಬೇಕು, ನನ್ನ ಹೆಂಡರು, ನನ್ನ ಮಕ್ಕಳು, ನನ್ನ ಬಂಧು ಬಾಂಧವರು ಅಷ್ಟೇ ಸುಖವಾಗಿ ಇರಬೇಕಂತೇಳಿ ನೀನು ವ್ಯಷ್ಟಿ ಪ್ರಪಂಚದಲ್ಲಿ ನಿನಗೆ ಉಂಡು ತಿಂದು ಸಾಕಷ್ಟು ಉಳಿಯದಿದ್ದರೂ ಇನ್ನೊಬ್ಬರಿಗೆ ಕೊಡಲಾರದೆ ನೀನೇ ಅನುಭವಿಸಿ ಅದನ್ನ ಇಲ್ಲೇ ಬಿಟ್ಟು ಮತ್ತದೇ ಸಿರಿಯ ಮೇಲೆ ನೀನು ಪ್ರೀತಿಯನ್ನ ಮಾಡಿ ಸಂತೋಷವನ್ನ ಮಾಡಿ ಅದು ನನಗ ಬರ್ತದಂತೇಳಿ ಇಟ್ಟುಕೊಂಡು ಅದನ್ನ ಭೂಮಿಯಲ್ಲಿ ಹುಗುದಿಟ್ಟರೆ ಯಾರಿಗೆ ಕೊಡ, ಅದಕ್ಕ ತಾನು ಉಣ್ಣದ ಪರರಿಗಿಕ್ಕದ ಧನವು ಏತಕ್ಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಏತಕ್ಕೆ. ತಾನು ಉಣ್ಣುವಂಗಿಲ್ಲ, ಇನ್ನೊಬ್ಬರಿಗೂ ಕೊಡುವುದಿಲ್ಲಲ್ಲ. ಆ ಜೀವನದಲ್ಲಿ ನೀನು ಪಾಪ ಕೃತ್ಯಗಳನ್ನ ಮಾಡಿ ಆ ಸಿರಿಯನ್ನ ಗಳಿಗಳಿಸಿ ಇಟ್ಟು ಅದನ್ನ ನೀನು ಹುಗಿದಿಟ್ಟು ನನಗೆ ಬರ್ತದಂತ ಹೇಳಿ ಹಂಗಿಟ್ಟೆ ಅಂದ್ರ ಅದರ ಮೇಲೆ ನೀನು ಪ್ರೀತಿಯನ್ನಿಟ್ಟು ಈ ದೇಹವನ್ನ ಬಿಟ್ಟರೆ ಏನಕ್ಕೆ ಬ್ರಹ್ಮ ರಾಕ್ಷಸಾಗಿ ಹುಟ್ಟಿ ಬರುತ್ತೆ. ಇಲ್ಲಿಕಂದ್ರ ಸರ್ಪಾಗಿ ಬರುತ್ತೆ, ಇಲ್ಲಿಕಂದ್ರ ಯಜ್ಞಾಗಿ ಗೆಬರಾಕ್ ಬರ್ತೀಪ. ಅದಕ್ಕ ಅದನ್ನ ಗಳಿಸಿಡಲಾಗದೆ ಏನೇನ್ ಮಾಡು, ಪುಣ್ಯ ಕರ್ಮಗಳನ್ನು ಮಾಡು. ಪಾಪ ಕಾರ್ಯ ಮಾಡುವುದು ಸುಲಭ, ಪುಣ್ಯ ಕಾರ್ಯ ಮಾಡುವುದು ಕಷ್ಟ. ಈಗ ನಿನ್ನ ಜೀವನದಲ್ಲಿ ಅರ್ಜುನ ಒಳ್ಳೆಯವ ಶ್ರೇಷ್ಠವಂತ ಹಂಗ ನೀನ್ ಅನಿಸ್ಕೋಬೇಕಾದ್ರ ನಿನ್ನ ಜೀವನ ಪರ್ಯಂತರವಾಗಿ ಎಷ್ಟೇ ಕಷ್ಟ ಬಂದರೂ ಆ ಕಷ್ಟ ದುಃಖಗಳನ್ನ ಸಹಿಸಿಕೊಂಡು ನೀನು ಕೀರ್ತಿವಂತನಾಗಬೇಕಾದ್ರ, ಧರ್ಮವಂತನಾಗಬೇಕಾದ್ರ, ನೀತಿವಂತನಾಗಬೇಕಾದ್ರ ಎಷ್ಟೇ ಕಷ್ಟ ಪಡಬೇಕಲ್ಲ. ಆದರೆ ಪಾಪ ಕರ್ಮವನ್ನ ಮಾಡಬೇಕಾದ್ರೆ ಹೀನ ಕೃತ್ಯ ಮಾಡಿದ ಮನುಷ್ಯನ ಬೇಕಾದರೆ 1 ನಿಮಿಷ ಸಾಕು. ನಿನ್ನ ಜೀವನ ಪರ್ಯಂತರವಾಗಿ ಮಾಡಿರುವ ಆ ಸಾಧನೆ ಅದೇನಾಗತ್ತೆ, ಆಗ ಇನ್ನೊಬ್ಬರಿಗೆ ಮಸಿ ಹಚ್ಚಬೇಕಾದ್ರ ಮೊದಲ ಆ ಮಸಿ ನಮ್ ಕೈಗೆ ಹತ್ತಿರ್ತತಲ್ಲ, ಕೈಗೆ ಹತ್ತಿದಾಗ ಇನ್ನೊಬ್ಬರಿಗೆ ಹಚ್ಚಾಕ ಬರ್ತತಿ. ನಿನ್ನ ಕೈಗೆ ಹತ್ತಲಾರದೆ ಇನ್ನೊಬ್ಬರಿಗೆ ಹಚ್ಚಾಕತಿ, ಮೊದಲೇ ನಿನಗೆ ಹತ್ತದಂತ ಹಾಗೆ ನೀನು ಮಾಡಬೇಡಪ್ಪ. ಅದ್ರ ಪುಣ್ಯ ಕರ್ಮ ಮಾಡೋದು ಬಹಳ ಕಷ್ಟ, ಪಾಪ ಕರ್ಮ ಮಾಡೋದು ಬಹಳ ಸುಲಭ. ಪುಣ್ಯ ಕಾರ್ಯಗಳೇ ಪಾಪ ಕರ್ಮದ ಫಲಗಳನ್ನ ಕ್ಷಯಿಸಿ ನಮ್ಮನ್ನ ಉತ್ತಮ ಗತಿಗೆ ಕೊಂಡೊಯ್ಯುವುದಪ್ಪ. ಇವುಗಳನ್ನ ಸಾಧಿಸಬೇಕಾದ್ರ ನಮ್ಮ ಪ್ರಯತ್ನಗಳ ಜೊತೆ ಭಗವತ್ ಕೃಪೆಯು ಇರಬೇಕಪ್ಪ. ಭಗವಂತನ ಕೃಪೆ, ನಮ್ಮ ಪ್ರಯತ್ನವೂ ಬೇಕು, ಆ ಭಗವಂತನ ಕೃಪೆಯು ಅದು ಇರಬೇಕು. ಇಲ್ಲಿಕಂದ್ರೆ ಆಗುವುದಿಲ್ಲ. ದಾಸರೋ ನಾವೆಲ್ಲ ಶುನಕ ನಂದದಿ ಜಗದ ವಾಸನೆಗಳೆಳತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಹೋವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಎಲ್ಲಿವರೆಗೆ ನಮ್ಮ ಹೃದಯದಲ್ಲಿರುವ ವಾಸನೆಗಳು ಹೋಗುವುದಿಲ್ಲ. ಅದಕ್ಕ ವಾಸನಾಕ್ಷಯವೇ ನಿಜವಾದ ಸುಖ. ಎಲ್ಲಿವರೆಗೆ ಆ ವಾಸನೆ ಕ್ಷಯ ಆಗುವುದಿಲ್ಲ, ಪಾಪಗಳು ಕ್ಷಯ ಆಗುವುದಿಲ್ಲ, ನಮ್ಮ ನಿಜವಾದ ಸ್ವರೂಪವಾಗಿರುವ ಆತ್ಮ ಸ್ವರೂಪವನ್ನ ಭಗವಂತನನ್ನ ಕೂಡಲಿಕ್ಕಾಗುವುದಿಲ್ಲ. ಅರ್ಜುನ
ಅದಕ್ಕೆ ನೀನೇನ್ ಮಾಡು, ನಿನ್ನ ಹೃದಯದಲ್ಲಿರುವ ಅಂತಃಕರಣದಲ್ಲಿರುವ ಈ ದೋಷಗಳನ್ನ ಕಳ್ಕೊಂಡು ಏನ್ ಮಾಡು, ವಾಸನಾಕ್ಷಯ ಮಾಡಿಕೊಂಡು ಸರ್ವ ದುಃಖಗಳ ನಿವೃತ್ತಿ, ಪರಮಾನಂದದ ಪ್ರಾಪ್ತಿಯೇ ನಿಜವಾದ ಸುಖ ಅಂತ ಹೇಳ್ಯಾರಲ್ಲ. ಅದರಂತೆ ನೀನು ಮಾಡಪ್ಪ ಅರ್ಜುನ. ಎಲ್ಲಿವರೆಗೆ ನಾಯಿಯಂತೆ ನಾವು ದಿಕ್ಕುಗಳಲ್ಲಿರುವ ಈ ಜಗತ್ತಿನ ವಾಸನೆಗಳ ಎಳತಕ್ಕೆ ಸಿಕ್ಕುಕೊಂಡು ನೆರಳುತ್ತೇವಪ್ಪ. ನಾವು ನೆರಳಾಕತ್ತೇವಲ್ಲ ಸಂಸಾರದಲ್ಲಿ, ನಮ್ಮ ಜೀವನದಲ್ಲಿ. ಎಷ್ಟೇ ಸಿರಿ ಸಂಪತ್ತು ಐತಿ, ಎಷ್ಟೇ ತಿನ್ನಲಿಕ್ಕೆ ಬದುಕು ಭಾಗ್ಯ ಐತಿ ಕರೆ ಇದ್ದರೂ ಅದರಲ್ಲಿ ಸಿಕ್ಕುಕೊಂಡು ನಾವೇನಾಗಕತ್ತೇವಿ, ನಾಯಿಯಂತೆ ನೆರಳಾಕತ್ತೇವಲ್ಲ. ನಾವು ಆ ಪಾಶಗಳಿಗೆ ಸುಲಭವಾಗಿ ಸಿಕ್ಕಿಕೊಂಡು ಒದ್ದಾಡ್ತೇವಲ್ಲ. ಈ ವಾಸನೆಗಳಿಂದ ಮುಕ್ತರಾದಾಗ ವಾಸನಾಕ್ಷಯ, ನಮಗೆ ಆ ನಿಜವಾದ ಮೋಕ್ಷ ದೊರೆದಿತಪ್ಪ ಅರ್ಜುನ. ಅದಕ್ಕ ನೀನೇನ್ ಮಾಡೋ, ನಿನ್ನ ಹೃದಯದಲ್ಲಿರುವ ಆ ವಾಸನಾಕ್ಷಯಗಳನ್ನ ಕಳ್ಕೊಂಡು ವಾಸನೆ ವಿವೇಚನಗಳೆರಡಕ್ಕಂ ಸಂಘರ್ಷ ಪ್ರಾಚೀನಕಂ ಪೌರುಷಕ್ಕಮಿರುವಂತೆ ಆಶಾ ವಿನಾಶಮಂ ಧೀಶಕ್ತಿ ಉದ್ಭವಮಂ ಈಶ ಪ್ರಸಾದದಿಂ ಮಂಕುತಿಮ್ಮ. ಪೂರ್ವ ಜನ್ಮದ ವಾಸನೆ ಮತ್ತ ಮನುಷ್ಯನ ವಿವೇಚನಾ ಶಕ್ತಿಗಳಿಂದ ಉಂಟಾಗುವ ಸಂಘರ್ಷಣಗಳು ಪೂರ್ವ ಜನ್ಮದ ಕರ್ಮಗಳು ಮತ್ತ ಮನುಷ್ಯನ ಪೌರುಷಕ್ಕೆ ಇರುವಂತೆ ಇರ್ತಾವಲ್ಲ. ಆದರೆ ಈ ಆಶೆಗಳ ಸರ್ವನಾಶ ಮತ್ತ ಪರಮಾತ್ಮನ ತತ್ವವನ್ನ ಕಾಣಲು ಬೇಕಾದ ಬುದ್ಧಿ ಅಂದ್ರ ಧೀಶಕ್ತಿ ಅವನ ಅನುಗ್ರಹದಿಂದ ಮಾತ್ರ ಸಾರ್ಥಕತಪ. ಇಲ್ಲಿ ಕಂದ್ರ ಆಗುದಿಲ್ಲಪ್ಪ ಅರ್ಜುನ. ಅದಕ್ಕೆ ಆ ಭಗವಂತನ ಕೃಪೆನೂ ಬೇಕು, ನಿನ್ನ ಪ್ರಯತ್ನವೂ ಬೇಕು. ನಿನ್ನ ಪ್ರಯತ್ನ ಇತ್ತು, ಆ ಭಗವಂತನ ಕೃಪೆ ಇರ್ಲಿಲ್ಲ ಅಂದ್ರೂ ಆಗುದಿಲ್ಲ. ಆ ಭಗವಂತನ ಕೃಪೆ ಇತ್ತು ಕರೆ, ಆದ್ರ ನಿನ್ನ ಪ್ರಯತ್ನ ಇರ್ಲಿಲ್ಲ ಅಂದ್ರ ಅದು ಆಗುದಿಲ್ಲಪ್ಪ ಅರ್ಜುನ. ಅದಕ್ಕೆ ನೀನೇನ್ ಮಾಡು, ಪ್ರಯತ್ನ ಪೂರ್ವಕವಾಗಿ ಆ ಸಾಧನೆಯನ್ನ ನೀನು ಮಾಡು. ಎಲ್ಲಿವರೆಗೆ ಅದನ್ನ ಕಳ್ಕೊಳ್ಳುವುದಿಲ್ಲಲ್ಲ ಅಲ್ಲಿವರೆಗೆ ಆ ಪಾಪದ ಮೋಟಿ ಕರೆಗೆ ಹೋದಾಗ ಮಾತ್ರ ಅದು ಸರಿಯಾಗತ್ತಪ್ಪ. ಇಲ್ಲಿಕಂದ್ರೆ ಆಗುದಿಲ್ಲ. ಜರ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದ ಕೃತ್ಸ್ನಮಧ್ಯಾತ್ಮಂ ಕರ್ಮ ಚಾಖಿಲಂ. ಜರಾ ಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತತ್ ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚ ಅಖಿಲಂ. ತೇ ಯಾರು ಮಾಂ ನನ್ನಲ್ಲಿ ಆಶ್ರಿತ್ಯ ಶರಣಾಗಿ ಅಂದ್ರ ನನ್ನನ್ನ ಕುರಿತು ಶರಣಾಗತನಾಗಿ ಜರ ಮರಣ ಮೋಕ್ಷಾಯ. ಜರ ಅಂದ್ರ ಮುಪ್ಪು, ಮರಣ ಅಂದ್ರ ಈ ದೇಹವನ್ನ ಬಿಡುಗಡೆ ಮಾಡ್ತೈತಲ್ಲ, ಬಿಡುಗಡೆ ಹೊಂತವಲ್ಲ, ಈ ಮರಣದಿಂದ ಬಿಡುಗಡೆ ಹೊಂದಲು ಯತಂತಿ ಪ್ರಯತ್ನ ಮಾಡುತ್ತಾರೋ ತೇ ಆ ಪುರುಷರು ತತ್ ಆ ಬ್ರಹ್ಮವನ್ನ ಕೃತ್ಸ್ನಂ ಸಂಪೂರ್ಣವಾಗಿ ಅಧ್ಯಾತ್ಮವನ್ನ ಚ ಹಾಗೂ ಅಖಿಲಂ ಸಂಪೂರ್ಣ ಕರ್ಮವನ್ನು ವಿದುಹು ತಿಳಿಯುತ್ತಾರೆಪ್ಪ. ಮುಪ್ಪು ಸಾವುಗಳಿಂದ ಪಾರಾಗಲೆಂದು ನನ್ನನ್ನ ಮರೆಹೊಕ್ಕು ಸಾಧನಗಳೆಸಗುವವರು ಆ ಬ್ರಹ್ಮ ತತ್ವವನ್ನ ತಿಳಿಯಬಲ್ಲರಪ್ಪ. ಏನ್ ಮಾಡಕತ್ತಾರ?
ಆ ತತ್ವದ ಮಾರ್ಗವನ್ನ ತಿಳಿದುಕೊಂಡು ನನ್ನ ನಿಜವಾದ ಸ್ವರೂಪವನ್ನ ತಿಳ್ಕೊಂಡು ಅವರು ಆ ಸಾಧನೆಗಳನ್ನ ಮಾಡ್ತಾರಲ್ಲ, ಸಮಗ್ರವಾದ ಅಧ್ಯಾತ್ಮವನ್ನ ಮತ್ತ ಕರ್ಮವನ್ನ ಭಗವಂತನೆಡೆಗೆ ತಿರುಗಿದವರು ಮುಪ್ಪು ಸಾವಿನಿಂದ ಪಾರಾಗುವುದಕ್ಕೋಸ್ಕರವಾಗಿ ಈ ಸಂಸಾರ ಬಂಧನದಿಂದ ಬಿಡುಗಡೆ ಬಯಸಿ ಭಗವಂತನನ್ನ ಮರೆ ಹೋಗ್ತಾರಪ್ಪ. ನನ್ನಲ್ಲಿ ಅವರು ಪ್ರಾರ್ಥನೆ ಮಾಡೋದು, ಭಜನೆಯನ್ನ ಮಾಡೋದು, ದಾನ ಮಾಡೋದು, ಧರ್ಮವನ್ನ ಮಾಡೋದು. ನಾವು ಬರುವಾಗ ಏನು ತಂದಿಲ್ಲ, ಆ ಭಗವಂತ ಎಲ್ಲ ಕೊಟ್ಟನಲ್ಲ. ಭಗವಂತ ಕೊಟ್ಟಿದ್ದು ಭಗವಂತನಿಗೆ ನಾನು ಅರ್ಪಿಸಬೇಕಂತೇಳಿ ಜೀವನ ಮಾಡ್ತಾರಪ್ಪ. ಸಾಮಾನ್ಯವಾಗಿ ಏನನ್ನ ಬಯಸದೆ ಇರುವುದು ಶ್ರೇಷ್ಠ. ನಾವು ಏನು ಬಯಸಬಾರದಂತ. ಆದರೆ ಜೀವನ ಧರ್ಮವಾಗಿದ್ದಾಗ ಇನ್ನೇನೋ ಬಯಸದೆ ಮೋಕ್ಷವನ್ನು ಬಯಸುವುದು ಶ್ರೇಷ್ಠ. ಹೇ ಅರ್ಜುನ, ನೀನು ನನ್ನಿಂದ ನೀನು ಭಜನೆ ಮಾಡಿ, ಪ್ರಾರ್ಥನೆ ಮಾಡಿ, ಧ್ಯಾನ ಮಾಡಿ, ಪೂಜಿಸಿ ನೀನು ಏನನ್ನ ಬಯಸದೆ ಆ ಬಯಸದೆ ಬಂದ ಭಾಗ್ಯ ಅದೇನಾಕತಿ, ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ಸಾಧನ ಆಕತ್ತಂದ. ಅದಕ್ಕ ಈ ಶ್ಲೋಕದೊಳಗ ಕೃಷ್ಣ ಮೋಕ್ಷಕ್ಕೆ ಹೋಗುವ ಅಂದ್ರ ತನ್ನ ನಿಜದ ಸ್ವರೂಪವನ್ನ ತಿಳಿಯುವ ಸಾಧಕನ ಪ್ರಯತ್ನ ಏನು? ನಾವೆಲ್ಲರೂ ಎಲ್ಲಿದ್ದೇವೀಗ? ಸಾಧಕನ ಅವಸ್ಥೆ ಒಳಗದೇವಲ್ಲ. ಸಾಧನೆ ಮಾಡುವ ಅವಸ್ಥೆಯಲ್ಲಿ ನಾವೆಲ್ಲರದೇವಲ್ಲ. ಜ್ಞಾನದ ದಾರಿಯಲ್ಲಿ ಹೇಗೆ ಸಾಗಬೇಕು, ಆ ದಾರಿ, ಆ ಮಾರ್ಗ, ಆ ಮಾರ್ಗದಲ್ಲಿ ಆ ಪ್ರಯತ್ನ ಮಾಡುವಾಗ ನಾವು ಹೇಗೆ ಸಾಗಬೇಕು ಅನ್ನುವ ಅದ್ಭುತ ವಿಚಾರವನ್ನ ವಿವರಣೆ ಮಾಡಿ ಪರಮಾತ್ಮ ಹೇಳಕತ್ತೇನಲ್ಲ. ಅಧ್ಯಾತ್ಮದಲ್ಲಿ ತಿಳಿದುಕೊಳ್ಳಬೇಕಾದ ಸಂಗತಿ ಅದು ಬ್ರಹ್ಮ, ಅದು ನಮ್ಮ ಸ್ವರೂಪ. ಆ ನಮ್ಮ ನಿಮ್ಮೆಲ್ಲರ ಸ್ವರೂಪವಾಗಿರುವ ಆ ಬ್ರಹ್ಮ ವಸ್ತು ಐತಲ್ಲ ಅಂತನ ಕೃಷ್ಣ. ಬ್ರಹ್ಮ ಎನ್ನುವ ಪದ ಅವವೃದ್ಧೋ ಎನ್ನುವ ಧಾತುವಿನಿಂದ ಬಂದಿದೆ. ಅದು ಯಾವ ಧಾತುವಿಂದ ಬಂದಿದೆ? ಅದು ಅವವೃದ್ಧೋ ಧಾತುವಿನಿಂದ ಬಂದದಂತ. ಅವತಿ ಎಂದರೆ ಅನಾದಿ ನಿತ್ಯ, ಸರ್ವ ಗುಣಪೂರ್ಣ, ಸರ್ವಗತ, ಸರ್ವ ಸಮರ್ಥ ಭಗವಂತ ಬ್ರಹ್ಮ. ಅವನೇ ಓಂಕಾರ. ಮುಖ್ಯವಾಗಿ ಈ ಶ್ಲೋಕದೊಳಗ ತೇ ಬ್ರಹ್ಮ ತದ್ವಿದುಹು ಅಂದ್ರ ಎಲ್ಲ ಕಡೆ ಇರುವ ಭಗವಂತನನ್ನ ತಿಳಿಯುತ್ತಾರಂತ. ಭಗವಂತನ ಸರ್ವಗತತ್ವದ ಸಾಕ್ಷಾತ್ಕಾರವೇ ಬ್ರಹ್ಮ ಸಾಕ್ಷಾತ್ಕಾರ ಅಂತ. ಬೇರೆ ಅರ್ಥ ಮಾಡಬೇಡ ಅರ್ಜುನ. ಇದನ್ನ ನೀನು ಚೆನ್ನಾಗಿ ತಿಳಿದುಕೊಂಡು ಈ ಅರ್ಥವನ್ನ ಮಾಡು. ಬಿಂಬ ಸಾಕ್ಷಾತ್ಕಾರ ಅಂದರೆ ನಮ್ಮೊಳಗಿರತಕ್ಕಂತಹ ಅಣೋರಣೀಯಾನವಾಗಿರುವ ಭಗವಂತನ ಸಾಕ್ಷಾತ್ಕಾರ. ಇಂತಹ ಬಿಂಬರೂಪಿ ಭಗವಂತನೇ ಇಡೀ ವಿಶ್ವದಲ್ಲಿ ವ್ಯಾಪ್ತನಾಗಿ ತುಂಬಿಕೊಂಡನಪ್ಪ. ಆ ತುಂಬಿಕೊಂಡನನ್ನೋದೇನೈತಲ್ಲ, ಆ ಬ್ರಹ್ಮ ಸಾಕ್ಷಾತ್ಕಾರ ಭಗವಂತನ ವ್ಯಾಪ್ತ ರೂಪವನ್ನ ನಾವು ಕಾಣಲು ಸಾಧ್ಯ ಇಲ್ಲ. ಈಗ ನಮ್ಮ ದೇಹ ಕಾಣ್ತದಲ್ಲ, ಅದರಂತೆ ಆ ಭಗವಂತನ ಶರೀರವನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ವ್ಯಾಪ್ತಿಯ ಅರಿವು ಬಹಳ ಮುಖ್ಯ ಇದೆಯಲ್ಲ. ಸೌರಶಕ್ತಿಯಲ್ಲಿ ತುಂಬಿ ಇಡೀ ಪ್ರಪಂಚವನ್ನ ಬೆಳಗುವವನು ಅವನೇ, ನನ್ನೊಳಗಿದ್ದು ಬೆಳಗುವವನು ಅವನೇ ಎನ್ನುವ ಅರಿವು ಆತ್ಮ ಸಾಕ್ಷಾತ್ಕಾರಪ. ಈಗ ನಮ್ಮ ಹೃದಯದಲ್ಲಿ ಆ ಬ್ರಹ್ಮ ವಸ್ತು ಇದ್ದಾಗ ಏನಾಗಿದೆ? ಅದೇ ಬ್ರಹ್ಮ ವಸ್ತುವಿನ ಸಹಾಯದಿಂದ ಕಣ್ಣಿನಿಂದ ಅಂತಃಕರಣ ವೃತ್ತಿ ಬಂದು ಜಗತ್ತು ತಾನೇ ಮಾಡಿದವ ತಾನೇ ನೋಡ್ತಾನಲ್ಲ. ಈ ಕಣ್ಣ ಕಾಂತ ಬಂದಾಗ ನಾನೇ ನೋಡಿನಂತೀವಲ್ಲ,
ಕಿವಿ ಕೇಳುವಾಗ ನಾನೇ ಕೇಳಿನಂತೀವಂತೇವಲ್ಲ, ಮಾತನಾಡುವಾಗ ನಾನೇ ಮಾಡಿದೆ, ಮಾತನಾಡಿದೆ ಅಂತೇವಲ್ಲ, ದಾನ ಧರ್ಮ ಮಾಡುವಾಗ ಇಲ್ಲ ನಾನೇ ಮಾಡಿದೇನ್ರಿ ಅಂತೇವಲ್ಲ, ಆ ಶಕ್ತಿ ಎಲ್ಲಿಂದ ಬಂತು? ಭಗವಂತ ಹೊರಗೂ ಅದನ ಒಳಗೂ ಅದನಲ್ಲ. ಆ ಭಗವಂತನ ಶಕ್ತಿಯಿಂದ ಈ ದೇಹ ವ್ಯವಹಾರ ಮಾಡ್ತೈತಲ್ಲ. ಅದಕ್ಕ ಬಲಿ ಚಕ್ರವರ್ತಿಗೆ ಆದ ಅನುಭವ ಕೂಡ ಇದೆಯಲ್ಲ. ನಿಮಗೆ ತಿಳಿದಿರುವಂತೆ ವಾಮನ ರೂಪಿ ಭಗವಂತ ಮಹಾದಾನಿ ಬಲಿ ಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನ ದಾನವಾಗಿ ಕೇಳಿನಲ್ಲ. ಶುಕ್ರಾಚಾರ್ಯರ ವಿರೋಧವನ್ನ ಲೆಕ್ಕಿಸದೆ ಬಲಿ ವಾಮನಿಗೆ ದಾನ ಮಾಡಲು ಮುಂದಾದ. ಆಗ ವಾಮನ ಏನ್ ಮಾಡಿದ? ತನ್ನ ಮೊದಲ ಹೆಜ್ಜೆಯಿಂದ ಭೂಮಿಯನ್ನ ಮತ್ತೆ 2ನೇ ಹೆಜ್ಜೆಯಿಂದ ಆಕಾಶವನ್ನ ಆವರಿಸಿದಾಗ 3ನೇ ಹೆಜ್ಜೆಗೆ ಬಲಿ ತನ್ನ ತಲೆಯನ್ನ ಅರ್ಪಿಸಿ, ಹೇ ಪರಮಾತ್ಮ, ನನ್ನ ತಲೆಯ ಮೇಲಿಡು. 3 ಪಾದ ನಾನಿಗೆ ಕೊಟ್ಟೇನಲ್ಲ. 1 ಪಾದ ಭೂಮಿಗೆ ಇಟ್ಟ, 1 ಪಾದ ಆಕಾಶಕ್ಕೆ ಇಟ್ಟ, ಇನ್ನೊಂದು ಪಾದ ನಾ ಎಲ್ಲಿಡ್ಲೆಂದಾಗ ನನ್ನ ತಲೆಯ ಮೇಲೆ ಇಡುವಂತ ಅರ್ಪಿಸಿದ. ಪಾತಾಳವನ್ನ ಸೇರಿ ಉದ್ಧಾರ ಅಕ್ಕನಲ್ಲ. ಈ ಕಥೆಯನ್ನು ನಾವು ಎಷ್ಟು ಆಳವಾಗಿ ವಿಶ್ಲೇಷಿಸಿದರೆ ಕಥೆಯಲ್ಲಿ ಅಡಗಿರುವ ಸಾರ ತಿಳಿತೈತಲ್ಲ. ಸಂಸಾರ ಸಾಗರದಲ್ಲಿ ಮೊಳಗಿರುವ ನಾವೆಲ್ಲರೂ ಒಂದು ರೀತಿಯಲ್ಲಿ ಬಲಿಗಳು. ಭಗವಂತನ ಸಾಕ್ಷಾತ್ಕಾರ ಆಗಲು ನಾವೆಲ್ಲರೂ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗಬೇಕಪ್ಪ ಅರ್ಜುನ. ಹೆಂಗಾಗಬೇಕು? ಬಲಿಷ್ಠರಾಗಬೇಕಂತ, ಶಕ್ತಿವಂತರಾಗಬೇಕು, ಬುದ್ಧಿವಂತರಾಗಬೇಕು. ಆ ಬುದ್ಧಿಯನ್ನ ಬಲಿಷ್ಠ ಮಾಡಿಕೋಬೇಕಂತ. ಉಪಾಸನೆಯಲ್ಲಿ ಪ್ರಮುಖವಾಗಿ 3 ಹೆಜ್ಜೆಗಳಿವೆ. ಏನವು? ಮೊದಲನೇ ಹೆಜ್ಜೆ ಭಗವಂತನ ಪುಟ್ಟ ವಾಮನ ಮೂರ್ತಿಯನ್ನ ದೇವರು ಎಂದು ಆರಾಧಿಸುವುದು. ಅದು ಚಿಕ್ಕದಾಗಿದ್ದಾದರೂ, ಅದು ಬಂಗಾರದ್ದರಾಗಲಿ, ಬೆಳ್ಳಿಯದರಾಗಲಿ, ಮಣ್ಣಿಂದರಾಗಲಿ, ಕಂಚಿಂದರಾಗಲಿ, ಯಾವುದೇ ಆಗಲಿ ಭಗವಂತ ಇದರೊಳಗದಾನಂತೇಳಿ ಏನ್ ಮಾಡೋದು? ಪೂಜಿಸುವುದು, ಅದನ್ನ ಆರಾಧಿಸುವುದು. ಇದು ಮೊದಲನೆಯ ಉಪಾಸನೆ. 2ನೇ ಉಪಾಸನೆ ಮಾಡ್ತಾ ಮಾಡ್ತಾ ಭಗವಂತ ಕೇವಲ ಮೂರ್ತಿಯಲ್ಲಿ ಅಲ್ಲದೆ ಇಡೀ ಲೋಕದಲ್ಲಿ ವ್ಯಾಪಿಸಿರುವ ಶಕ್ತಿ ಎಂದು ತಿಳಿಯುವುದು. ಇದೇನಿದೆ? ಪ್ರಮುಖವಾದ 3ನೇ ಹೆಜ್ಜೆ. 2ನೇ ಹೆಜ್ಜೆ, 3ನೇ ಹೆಜ್ಜೆ ಅಂತ ಹೇಳಿರಲ್ಲ. ಭಗವಂತ ಸರ್ವಂತರ್ಯಾಮಿ, ಆತ ನನ್ನೊಳಗು ತುಂಬಿದ್ದಾನೆ ಅಂತ ತಿಳಿದು ನನ್ನಲ್ಲಿ ಅದನವ. ಅವ ಇದ್ದಾಗ, ಆ ಭಗವಂತ ಇದ್ದಾಗ ಈ ದೇಹ ಮಾತನಾಡುವುದು, ನೋಡುವುದು, ಕೇಳುವುದು, ತೆಗೆದುಕೊಳ್ಳುವುದು, ಕೊಡುವುದು, ನಡೆಯುವುದು, ನುಡಿಯುವುದು, ಕುಳಿತುಕೊಳ್ಳುವುದು ಎಲ್ಲ ವ್ಯವಹಾರ ಮಾಡ್ತದಲ್ಲ. ಯಾರಿದ್ದಾಗ? ಆ ಭಗವಂತ ಇದ್ದಾಗ. ಆ ಭಗವಂತ ಇಲ್ಲಂದ್ರ ಈ ಸ್ಥೂಲವಾಗಿರುವ, ಇನ್ನೊಂದು ಆಶ್ರಯ ಪಡ್ಕೊಂಡು ಜೀವಿಸುವ ಈ ದೇಹ ಏನು ವ್ಯವಹಾರ ಮಾಡುವುದಿಲ್ಲಪ್ಪ. ಆ ಚೇತನ ಪ್ರಾಣ ಪಕ್ಷಿ ಹೋದಾಗ ಇದೇನಾಗಿದೆ? ಶಿವ ಹೋದ ಮೇಲೆ ಶಿವವಾಗಿದೆ ಈ ದೇಹ. ಏನ್ ಮಾಡ್ತೇವೆ? ಸತ್ತಪ್ಪ ಅಂತೇವಲ್ಲ. ಹೋಗಿ ಮಣ್ಣು ಕೊಟ್ಟು ಬಂದು ಹಣ್ಣು ಸ್ನಾನ ಮಾಡಿ ಅವಾಗ ಇದನ್ ಮಾಡ್ತೇವಲ್ಲ. ಏನಿಲ್ಲ ಸತ್ತಾನಂತೇಳಿ ಹಂಗ ಇಟ್ಟೇವೇನು? ಏನಿಲ್ಲ, ಅವ ಸಾಕಷ್ಟು ಗಳಿಸನ, ರಾಜ್ಯ ಅದನ, ಅವನ ಇಟ್ಟು ಪೂಜೆ ಮಾಡಬೇಕು. ಈಗ ದಿನ ಮಾತಾಡ್ತಿದ್ದ, ಈಗ ಮಾತಾಡ್ತಾ ಇಲ್ಲ ಅಂತೇಳಿ ಅವನ್ ಇಟ್ಟುಕೊಳ್ಳಕತಿ. ರಾಜ ಸಾಕಷ್ಟು ದಾನ ಮಾಡ್ಯಾನ, ಧರ್ಮ ಮಾಡ್ಯಾನ, ಪ್ರಜೆಗಳ ರಕ್ಷಣೆ ಮಾಡ್ಯಾನ. ಇನ್ನೊಬ್ಬ ರಾಜನಿಂದ ಹೋರಾಟ ಮಾಡಿ ಆ ರಾಜ ಸಿರಿ ಸಂಪತ್ತನ್ನ ತಂದು ನಮ್ಮನ್ನ ರಕ್ಷಣೆ ಮಾಡ್ಯಾನಲ್ಲ, ಅಂತವನನ್ನ ಇಟ್ಕೊಳಕಾಗತ್ತೆ. ಯಾವಾಗ? ಆ ಭಗವಂತ ಹೋಗ್ಯಾನಲ್ಲ, ಹೋರಾಗ ಆ ದೇಹವನ್ನ ಇಟ್ಟುಕೊಳ್ಳಲಿಕ್ಕೆ ಆಕತಿ.
ಅದಕ್ಕ ರಾಜ ಬೇರೆ ರಾಜ್ಯಕ್ಕೆ ದಂಡೆತ್ತಿ ಹೋದಾಗ ರಾಜ್ಯದಲ್ಲಿ ಎಲ್ಲ ಗೆದ್ದ ರಾಜನನ್ನ ಸೋಲಿಸಿ ಗೆದ್ದ ಸಿರಿ ಸಂಪತ್ತನ್ನ ಕೊಟ್ಟು ಗಳಿಸಿದ ಮಂತ್ರಿ ಯೋಧರು ಎಲ್ಲರೂ ಹೋಗ್ಯಾರ. ಆ ನಂತರ ಏನ್ ಮಾಡಿದ? ಆ ರಾಜನೊಡನೆ ಯುದ್ಧವನ್ನ ಮಾಡುವಾಗ ಸೋಲಿಸಿದ ರಾಜ ಅವನು ದೇಹವನ್ನ ಬಿಟ್ಟ ದಾರಿ ಒಳಗ ಅಂದ್ರಂತ, ಇಲ್ಲ ನಮ್ಮ ರಾಜ ತೀರ್ಕೊಂಡನ, ನಾವು ಅಲ್ಲಿಂದ ಮತ್ ವಾಹನ ಅವನ್ನ ತಗೊಂಡ್ಬರ್ತೇವೆ, ನಮ್ಮ ರಾಜನ ದೇಹ ನಿನ್ನ ಮನೆಯೊಳಗಿರ್ಲಂತೇಳಿ ಒಬ್ಬನ ಮನೆಗೆ, ಶ್ರೀಮಂತ ಮನೆಗೆ ತಗೊಂಡು ಹಾಡುವಂತ. ಅವ ಅಂದ, ನೋಡಪ್ಪ, ಪಾದದಲ್ಲಿ ಮೆಟ್ಟಿರುವ ಪಾದರಾಕ್ಷಿಯನ್ನ ಬಿಟ್ಟು ಹೋಗ್ರಿ ಖರೆ, ಆದ್ರ ಈ ದೇಹ ಸತ್ತನಿದು ಶವ ಭಗವಂತ ಹೋಗ್ಯಾನಲ್ಲ, ಅಂತ ದೇಹವನ್ನ ನಮ್ಮನೆಯಾಗ ಇಡಬ್ಯಾಡ್ರಂದ್ರು. ಏನಿದೆ? ಪಾದರಾಕ್ಷಿಗೆ ಇರುವ ಮರ್ಯಾದೆ. ದೇಹ ಹೋದ, ಇದು ಪ್ರಾಣ ಪಕ್ಷಿ, ಭಗವಂತ ಈ ದೇಹದಿಂದ ಬಿಟ್ಟು ಹೋದಾಗ ಏನಿಲ್ಲ ಇದಕ್ಕ ಕಿಮ್ಮತ್ತು ಎಷ್ಟು ಇಲ್ಲಲ್ಲ. ಹೆಂಡತಿ ಬಂಧು ಬಾಂಧವರು ಪ್ರೀತಿಸುವ, ಭೋಗವನ್ನ ಪ್ರೀತಿಸ್ತಾ ಜೀವನ ಮಾಡುವ ಶ್ರೀವಂತ ಬಿಟ್ಟು ಹೋದರೆ ಹೆಂಡತಿ ಅಂಜುತ್ತಾಳಲ್ಲ. ಅದೇ ಭಗವಂತ ಇದ್ದಾಗ ನನ್ನ ಗಂಡ ಅಂತೇಳಿ ಎಲ್ಲ ವ್ಯವಹಾರ ಮಾಡ್ತಾಳಲ್ಲ, ಅದೇ ಭಗವಂತ ದೇಹದಿಂದ ಬಿಟ್ಟು ಹೋದಾಗ ಏನ್ ಮಾಡ್ತಾಳ? ಅಂಜುತ್ತಾಳ. ಅಯ್ಯೋ, ಈ ದೇಹವನ್ನ ನೋಡಿ ನನಗೆ ಹೆದರಿಕೆ ಬರುತ್ತಾಳ. ಪರಮಾತ್ಮ ಇದ್ದಾಗ, ಭಗವಂತ ಇದ್ದಾಗ ಅಂಜಾಳ ಏನು? ಪ್ರೀತಿ ಮಾಡ್ಯಾಳ, ಎಲ್ಲ ವ್ಯವಹಾರ ಮಾಡ್ಯಾಳ, ಕೊಡೋದು ತಗೊಳ್ಳೋದು ಮಾಡ್ಯಾಳ, ಉಣಿಸೋದು ತಿನ್ನಿಸೋದು ಮಾಡ್ಯಾಳಲ್ಲ. ಈಗ ಮಾಡಕ್ಕಾಕತಿ? ಈಗ ಯಾಕ? ಪ್ರಾಣ ಪಕ್ಷಿ ಬಿಟ್ಟು ಹೋಗಿತಲ್ಲ. ಹಾಗೆ ಆ ಪರಶಕ್ತಿಗೆ ತಲೆಬಾಗುವುದು. ಆಗ ನಮಗೆ ನಿಜವಾದ ಭಗವಂತನ ಸಾಕ್ಷಾತ್ಕಾರಗತಲ್ಲಪ್ಪ ಅರ್ಜುನ. ಹಾಗೆ ಭಗವಂತ ನಮ್ಮ ಉದ್ಧರಿಸ್ತಾನಲ್ಲ, ಬಲಿ ಭಗವಂತ ನನ್ನೊಳಗೆ ಅಂತರ್ಯಾಮಿ ಆತ್ಮ ನಿವೇದನಂ ಅಂತ ಹೇಳಿ ತಿಳ್ಕೊಂಡು ಭಗವಂತನಿಗೆ ತನ್ನನ್ನು ಅರ್ಪಿಸಿಕೊಂಡ, ಇದು ಆತ್ಮ ನಿವೇದನಂ. ಅಥವಾ ತನ್ನ ತಲೆಯನ್ನ ಕೊಟ್ಟ, ಇದು 3 ಹೆಜ್ಜೆಯ ಪರಿಕಲ್ಪನೆ. ಭಗವಂತ ಸರ್ವಗತ ಸರ್ವ ಸಮರ್ಥ, ಅವ ಎಲ್ಲವುದರ ಒಳಗೆ ಇದ್ದು ಎಲ್ಲರ ಹೃದಯದಲ್ಲಿ, ಈ ಜಗತ್ತಿನಲ್ಲಿ ಅಣುರೇನು ತೃಣಕಾಷ್ಟದಲ್ಲಿ ತುಂಬಿಕೊಂಡ. ಎಷ್ಟು ಜೀವಿಗಳದವಲ್ಲ? 84 ಲಕ್ಷ ಜೀವರಾಶಿಗಳದವಲ್ಲ, ಕೋಟಿ ಕೋಟಿ ಜೀವಿಗಳದವಲ್ಲ. ಆ ಎಲ್ಲ ಜೀವಿಗಳ ಹೃದಯದಲ್ಲಿ ಅವೇನಿಗೆನ ಪರಿಪೂರ್ಣವಾಗಿ ತುಂಬಿಕೊಂಡಾನ. ಎಲ್ಲವನ್ನ ಮಾಡ್ತಾನಲ್ಲ, ಅವನ ಆಚೀನಕ್ಕೆ ತಕ್ಕ ಪ್ರತಿಬಿಂಬ ಈ ಜೀವ ಎನ್ನುವ ಸತ್ಯ ತಿಳಿದಾಗ ಎಲ್ಲ ಕರ್ಮದ ರಹಸ್ಯ ತಿಳಿದಿದ್ದಂತ. ಇಲ್ಲಿಕಂದ್ರ ತಿಳಿದಿಲ್ಲ. ಅದಕ್ಕ ಅಧ್ಯಾತ್ಮದಲ್ಲಿ ತಿಳಿಯಬೇಕಾದ ಮೊದಲು 3 ವಿಚಾರ. ಅಂದ್ರ ಭಗವಂತನ ಪ್ರತಿಬಿಂಬವಾದ ಜೀವ ಪರಿಪೂರ್ಣ ಮತ್ತು ಸರ್ವ ಸಮರ್ಥನಾದ ಬ್ರಹ್ಮ, ಆ ಅನಂತ ಸಾಮರ್ಥ್ಯದಿಂದ ನಡೆಯುವ ಕರ್ಮ ಇದೇ ಬ್ರಹ್ಮ. ಕರ್ಮ ಅಚಿ ಆತ್ಮ. ಈ 3 ವಿಚಾರವಲ್ಲದೆ ಇನ್ನ 3 ವಿಷಯಗಳನ್ನ ಕೃಷ್ಣ ತಿಳಿಸ್ತಾನಲ್ಲ. ಹೇ ಪರಮಾತ್ಮ, ತಿಳಿದಲ್ಲ, ಜರ ಅಂತ ಹೇಳಿದಲ್ಲ. ಆ ಜರ ಅಂದ್ರಲ್ಲ ಏನು? ನನಗದ ನೀ ಹೇಳುವ ಮಾತು ತಿಳಿತಾ ಇಲ್ಲಲ್ಲ, ಅದ ನನ್ನ ಜರ ಹೇಳು. 40ರಿಂದ ಮೇಲ್ಪಟ್ಟ ದೇಹದ ಕಾಲ ಇದು ಜರ ಅನಿಸ್ತತಪ್ಪ. 40 ವರ್ಷ ಮುಗೀತಂದ್ರ ನಮ್ಮ ದೇಹಕ್ಕೆ ಏನಂತಂತ ತಿಳ್ಕೋಬೇಕು? ಮುಪ್ಪು ಆವರಿಸಿತು ಅಂತ ತಿಳ್ಕೋಬೇಕಂತ. ನಾವೇನ್ ತಿಳ್ಕೊಂಡೇವೆ? ಇಲ್ಲ, ನಾನು ಸದಾ ಯೌವನಸ್ಥನಾಗಿ ಬಾಲಕನಾಗಿ ಅದರಂತೆ ವ್ಯವಹಾರ ಮಾಡ್ತಾನಂತ ನಾವು ತಿಳ್ಕೊಂಡೇವಲ್ಲ. ಅದಕ್ಕ
ಮುಪ್ಪು ಬರುವ ಮುನ್ನ ಪೂಜಿಸು ಕೂಡಲ ಸಂಗಮನನ್ನ. ಕಾಲ ಮೇಲೆ ಕೈಯ ನೋರಿ ಬೆನ್ನು ಬಾಗಿ ಏಳುವ ಮುನ್ನ ಪೂಜಿಸು ಆ ಭಗವಂತನನ್ನ ಅಂತಂದಾರಲ್ಲ. ಅದಕ್ಕ ಪೂಜಿಸಬೇಕು. ಹೇಗೆ ನಾವು ಸಂಸಾರಕ್ಕೆ ವ್ಯವಹಾರ ಮಾಡಿ ಓಡಾಡಿ ಮಾಡಿ ಇನ್ನ ಅದ್ರಾಗ ಸುಖ ಐತಿ ಇದ್ರಾಗ ಸುಖ ಐತೆ ಅಂತೇಳಿ ಹೆಂಗ್ ಓಡಾಡ್ತೇವಲ್ಲ, ಹಾಗೆ ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗನೇ ಆ ಭಗವಂತನನ್ನ ತಿಳಿಯಲಿಕ್ಕೆ ಪ್ರಯತ್ನ ಮಾಡಬೇಕಂತ. ಮಾಡುವ ಆ ಕರ್ಮ, ಆ ಸಂಸ್ಕಾರ ಹಂತದಲ್ಲಿ ನಾವು ಸದಾ ಸಾಧನ ಮಾಡ್ತಾ ನಮ್ಮ ನಿತ್ಯ ಜೀವನದಲ್ಲ. ಎಷ್ಟು ಕಳೆದೇವಲ್ಲ, ಒಬ್ರು 10 ವರ್ಷ ಕಳೆದೇವಿ, ಒಬ್ರು 20 ವರ್ಷ ಕಳೆದೇವಿ, 30 ವರ್ಷ ಹೋಗ್ಯಾವ, 40 ವರ್ಷ ಹೋಗ್ಯಾವ, 50 ವರ್ಷ ಹೋಗ್ಯಾವ, 60 ವರ್ಷ ಆಗ್ಯಾವ, 80 ವರ್ಷ ಆದರೂ ಇನ್ನ ಇದ ಸಂಸಾರದಲ್ಲಿ ಅದು ಸುಖ ಐತಿ, ಇದು ಸುಖ ಐತಿ, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು ಅಂಥೇಳಿ ಗುದ್ದಾಡಕತ್ತೇವಲ್ಲ. ಎಲ್ಲೇ ಆ ಭಗವಂತನನ್ನ ತಿಳಿಯಲಾರದೆ ದೇಹ ಒಂದು ದಿನ ಕೈ ಬಿಟ್ಟು ಹೊಕ್ಕತಲ್ಲಪ್ಪ. ಈ ಮಾನವ ಜನ್ಮ ಸಿಕ್ಕಾಗ ಆ ಭಗವಂತನನ್ನ ಪೂಜಿಸಿ ಸದಾ ಸತ್ಸಂಗವನ್ನ ಮಾಡಿ, ಶರಣರ ಸಂಘವನ್ನ ಮಾಡಿ, ಸಜ್ಜನರ ಸಂಘವನ್ನ ಮಾಡಿ, ಆ ಪರಬ್ರಹ್ಮ ಸ್ವರೂಪವಾಗಿರುವ ನಿನ್ನ ಆತ್ಮ ಸ್ವರೂಪವನ್ನ ನೀನು ತಿಳಿ. ಇಲ್ಲಿಗಾದ್ರೆ ವ್ಯರ್ಥವಾಗಿದೆ ಜೀವನ. ನಿನ್ನ ಹಿಂಭಾಗ ಯಾವುದು ಬರುವುದಿಲ್ಲೋ ಎಲ್ಲವೂ ಭಗವಂತಂದೈತಲ್ಲ. ಯಾವಾಗ ಬಂದಿಯಲ್ಲ, ಬಂದಿನಿಂದ ನೀನು ಆಯುಷ್ಯವನ್ನ ಕಳೆದರೆ ಮರಳಿ ಮರಳಿ ಸಿಗುತ್ತಾವೇನು ಆಯುಷ್ಯ? ಇಲ್ಲ, ನಾ ಬಾಲಕನಾಗೇನೆ, ಈ ಯೌವನಕ್ಕೆ ಬಂದೇನೆ, ಮುಪ್ಪಾವಸ್ಥೆ ಬಂದತ್ತಲ್ಲೀಗ. ಆ ಮುಪ್ಪಾವಸ್ಥೆಯಿಂದ ಹೊಳೆ ಬಾಲಕನಾಗಬೇಕು. ಯೌವನಸ್ಥನಾಗಬೇಕಂದ್ರ ಬಾಲಕ ಅವಸ್ಥೆ ಬರ್ತದೇನು, ಯೌವನ ಅವಸ್ಥೆ ಬರ್ತದೇನು? ಯಾಕ ಗತಿಸಿ ಹೋಗಿದೆ. ಅದಕ್ಕ ಆಯುಷ್ಯ ಹೋಗುವುದರೊಳಗಾಗಿ ಆ ಭಗವಂತನನ್ನ ತಿಳಿದು, ಇದು ಜರ ಬರುವಕ್ಕಿನ ಮೊದಲೇ ಈ ದೇಹದ ಕಾಲ ಹೋತಂದ್ರ ಅದಕ್ಕೇನಂತಾರ 40 ವರ್ಷದಿಂದ ಮೇಲ್ಪಟ್ಟು ಈ ದೇಹಕ್ಕೆ ಆಯುಷ್ಯ ಆದರೆ ಅದಕ್ಕೇನಂತ ತಿಳ್ಕೊ ಅರ್ಜುನ, ಜರ ಅಂತ ತಿಳ್ಕೊ. ಮರಣಂ ಅಂತ ಹೇಳಿದಲ್ಲ ಪರಮಾತ್ಮ. ಮರಣಂ ಅಂದ್ರದ ಏನು? ನಿಜನಂ ಮರಣಂ. ಕಾಲ ಧರ್ಮ, ಕಾಲನ ಧರ್ಮ. ಏನ್ ಮಾಡ್ತಾನ ಯಮ? ನೋಡಪ್ಪ, ನಿನಗಿಷ್ಟು ದೇಹ ಕೊಟ್ಟ, ಸಿರಿ ಕೊಟ್ಟೆ, ಸಂಪತ್ತು ಕೊಟ್ಟ, ನೀನು ಮಾಡುವ ಕರ್ತವ್ಯ ಕರ್ಮವನ್ನ ಮಾಡದೆ ಹಂಗ ಉಳಿದೆ. ಇಲ್ರಿ, ಇನ್ನಿಷ್ಟ ಐತಿ, ಸಿರಿ ಸಂಪತ್ತು ಐತಿ, ಭೋಗ ಭಾಗ್ಯ, ಇನ್ನ ಮಗಂದು ಮೊಮ್ಮಕ್ಕಳು ಮದುವೆ ಮಾಡ್ತೇನಂತಂದ್ರ ಬಿಡ್ತಾ ನೀನವ? ಯಾರು? ಯಮ. ಅದಕ್ಕ ಕಾಲ ಧರ್ಮ, ಕಾಲನ ಧರ್ಮ. ಭೂಮಿ ಲಾಭ ಮರಣಂ. ಭೂಮಿಗೆ ಲಾಭ ಆಗತ್ತಂತ ನಾವು ತೀರ್ಕೊಂಡಿವಂತ. ಯಾಕ? ನಿನ್ನ ಜೀವನದಲ್ಲಿ ಭಾರ, ನೀನು ಉಣ್ಣಲಿಕ್ಕೆ ಉಡಲಿಕ್ಕೆ ಭೂದಾಯಿ ಬೆಳೆದು ಕೊಡಬೇಕಲ್ಲ. ನೀನು ಬಂದು ಕರ್ತವ್ಯ ಕರ್ಮವನ್ನ ಮಾಡರೆ ಅದಕ್ಕ ಈ ಭೂಮಿಗೆ ಭಾರವಾಗಿ ಐತಲ್ಲ ಮರಣ. ಭೂಮಿ ಲಾಭ, ಭೂಮಿಗೆ ಲಾಭವಾಗುವಿಕೆ ಯಾವುದು? ಅದು ಮರಣ. ಮಹಾನಿದ್ರಾ ಮರಣಂ. ದೊಡ್ಡ ನಿದ್ರೆ ಅಂತ. ಏನದು? ಮರಣ. ದೊಡ್ಡ ನಿದ್ರೆ ಅಂದ್ರ ಮಲ್ಕೊಂಡಾನಂದ್ರ ದೇಹ ಬಿಟ್ಟು ಹೋಗೈತಂದಾಗ ಭಗವಂತ ಅದ್ರಲ್ಲಿ ಇಲ್ಲ ಅಂದ್ರ ಮಾತಾಡಪ್ಪ, ಇಷ್ಟು ದಿನ ಮಾಡಿದೆಲ್ಲ, ಏನ್ ಹೇಳಿದೆ, ಹೋಗುವಾಗ ಏನು ಕೊಟ್ಟು ಹಾದಿ, ನನಗೇನ್ ಹೇಳಿದೆ ಅಂತೇಳಿ ಮಾತಾಡಕ್ ಆದ್ರೆ ಮಾತಾಡುವ ಶಕ್ತಿ ಆ ದೇಹಕ್ಕೈತೆ. ಇಲ್ಲಲ್ಲ, ಅದಕ್ಕೇನಂತ ತಿಳ್ಕೊ, ಅದು ಮಹಾನಿದ್ರಾ, ದೊಡ್ಡ ನಿದ್ರೆಯು. ಪ್ರಾಣಚ್ಛೇದ ಮರಣಂ. ಪ್ರಾಣದ ಕತ್ತರಿಸುವಿಕೆ. ಆ ದೇಹದ ಸಂಘಾತ ಆಗೈತಲ್ಲ ಪ್ರಾಣ ಪಕ್ಷಿ, ಆ ಸ್ಥೂಲ ದೇಹ ಸಂಘಾತ ಕೂಡಿದಂತೆ ಆಗೈತಲ್ಲ, ಅದು ಬಿಟ್ಟು ಹೋಗಿದೆ ಸೂಕ್ಷ್ಮ ದೇಹ. ಈ ಸ್ಥೂಲ ದೇಹ ಕಾಂತತೆ,
ಆ ಸೂಕ್ಷ್ಮ ದೇಹದ ಬಿಡುಗಡೆ, ಸ್ಥೂಲ ದೇಹದ ವಿಯೋಗವೇ ಮರಣ ಅಂತ ತಿಳ್ಕೊರಪ್ಪ ಅರ್ಜುನ. ಶ್ವಾಸ ಪ್ರಶ್ವಾಸ ಅರ್ಯೋ ವಿರಾಮ ಮರಣಂ. ಉಸಿರು ತೆಗೆದುಕೊಳ್ಳುವ ಬಿಡುವ ಕ್ರಿಯೆ ವಿಶ್ರಾಂತಿಯು ಮರಣ. ಈಗ ಜೀವ ಇದ್ದಾಗ, ಪ್ರಾಣ ಪಕ್ಷಿ ಇದ್ದಾಗ ಶ್ವಾಸ ಉಚ್ಛ್ವಾಸವನ್ನ ಮಾಡ್ತೇವಲ್ಲ, ಅವಾಗಂತ ಹೋಗೈತಿದಂತ ದೇಹ ತಣ್ಣಗಾಗೈತಿ, ಉಸಿರಾಟ ನಿಂತಿದೆ, ಅದಕ್ಕೇನಂತ ತಿಳ್ಕೊ ಮರಣ ಅಂತ ತಿಳ್ಕೊ ಅರ್ಜುನ. ಚರಮ ಶರೀರ ಪ್ರಾಣ ಸಂಯೋಗ ಧ್ವಂಸ ಮರಣಂ. ಕೊನೆಯ ಶರೀರಕ್ಕೂ ಪ್ರಾಣಕ್ಕೂ ಇರುವ ಸಂಯೋಗದ ನಾಶವು ಯಾವುದಕ್ಕೈತಲ್ಲ, ಅದಕ್ಕೇನಂತ ತಿಳ್ಕೊ ಮರಣ ಅಂತ ತಿಳ್ಕೊರಪ್ಪ. ಮೋಕ್ಷ ಅಂತ ಹೇಳಿದಲ್ಲ ಪರಮಾತ್ಮ. ಮೋಕ್ಷ ಅಂದ್ರ ಏನು? ವಿದ್ಯಾ ನಿರಸ್ತಾ ವಿದ್ಯಾ ತತ್ಕಾರ್ಯ ಬ್ರಹ್ಮಾತ್ಮನಾವಸ್ಥಾನಮಿತಿ ಮೋಕ್ಷ. ಕಾರ್ಯಸಹಿತವಾದ ಅವಿದ್ಯೆಯು ವಿದ್ಯೆಯಿಂದ ನಾಶವಾಗಿ ಬ್ರಹ್ಮ ಸ್ವರೂಪದಿಂದಿರುವಿಕೆ ಯಾವುದೈತಲ್ಲಪ್ಪ, ಅದಕ್ಕೇನಂತ ತಿಳ್ಕೊ ಮೋಕ್ಷ ಅಂತ ತಿಳ್ಕೊ. ಹೇ ಪರಮಾತ್ಮ, ಬ್ರಹ್ಮ ಅಂತ ಹೇಳಿದಲ್ಲ, ಬ್ರಹ್ಮ ಅಂದ್ರೆ ಏನು? ನಿರವಚ್ಛಿನ್ನ ಚೈತನ್ಯಂ. ಬ್ರಹ್ಮ ನಿರವಚ್ಛಿನ್ನ ಚೈತನ್ಯ ಯಾವುದೈತಲ್ಲ, ಅದಕ್ಕ ಅಸಂಗ ಚೈತನ್ಯ ಅಂತ ತಿಳ್ಕೊ. ಆ ಚೈತನ್ಯಕ್ಕೆ ಯಾವ ಸಂಗ ಇಲ್ಲ, ಅದಕ್ಕ ನೀನು ಬ್ರಹ್ಮ ಅಂತ ತಿಳ್ಕೊ. ಅಧ್ಯಾತ್ಮ ಅಂತ ಹೇಳಿದಲ್ಲ ಪರಮಾತ್ಮ. ಅಧ್ಯಾತ್ಮ ಅಂದ್ರೆ ಏನು? ಸರ್ವ ಸಂಬದ್ಧಂ ಅಧ್ಯಾತ್ಮಂ. ಎಲ್ಲಕ್ಕೂ ಸಂಬಂಧಪಟ್ಟದ್ದು ಯಾವುದೈತಲ್ಲ, ಅದಕ್ಕೇನಂತ ತಿಳ್ಕೊ ಅಧ್ಯಾತ್ಮ ಅಂತ ತಿಳ್ಕೊ. ಆತ್ಮಾನಂ ದೇಹಮಿಂದ್ರಿಯಾದಿಕಂ ಕ್ಷೇತ್ರಜ್ಞಂ ಬ್ರಹ್ಮವಾಧಿಕೃತ್ಯ ವರ್ತಮಾನಂ ಅಧ್ಯಾತ್ಮಂ. ಪ್ರತ್ಯಗಾತ್ಮನನ್ನ, ದೇಹೇಂದ್ರಿಯಾದಿಗಳನ್ನ, ಜೀವನನ್ನ ಮತ್ತ ಬ್ರಹ್ಮನನ್ನ ಕುರಿತು ಇರುವಂಥದ್ದು ಯಾವುದೈತಲ್ಲಪ್ಪ, ಅದಕ್ಕ ಅಧ್ಯಾತ್ಮ ಅಂತ ತಿಳ್ಕೊ. ಹೇ ಪರಮಾತ್ಮ, ಕರ್ಮ ಅಂತೂ ನೀ ಹೇಳಿದಲ್ಲ. ಕರ್ಮ ಅಂದ್ರ ಏನು? ಶುಭ ಅಶುಭ ಅದೃಷ್ಟ ಜನಕೋ ವ್ಯಾಪಾರ ಕರ್ಮ. ಒಳ್ಳೆಯ ಮತ್ತ ಕೆಟ್ಟ ಅದೃಷ್ಟವನ್ನುಂಟು ಮಾಡುವ ಆಚಾರ, ನೀನು ಮಾಡುವ ಕ್ರಿಯೆ ಏನೈತಲ್ಲ, ಇದಕ್ಕೇನಂತ ತಿಳ್ಕೊ ಕರ್ಮ ಅಂತ ತಿಳ್ಕೊ. ಇನ್ನು ಅಖಿಲ ಅಂತ ಹೇಳಿದಲ್ಲ ಪರಮಾತ್ಮ. ಅಖಿಲ ಅಂದ್ರ ಏನು? ಸಮಗ್ರ, ಎಲ್ಲವೂ ಶಲ್ಯರಹಿತ, ನೋವು ಇಲ್ಲದಿರುವಿಕೆ ಯಾವುದೈತಲ್ಲ, ಅದಕ್ಕ ಏನಂತ ತಿಳ್ಕೊ ಅಖಿಲ ಅಂತ ತಿಳ್ಕೊ. ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ತಿಳಿಸುವಂಥವನಾದ. ಈ ವಿಷಯ ಇನ್ನ ಸಾಕಷ್ಟಿದೆ. ಆ ಚಿಂತನವನ್ನ ಮತ್ತ ನಾಳೆಯ ದಿನದಲ್ಲಿ ನಾವು ನೀವೆಲ್ಲರೂ ಚಿಂತನೆ ಮಾಡಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನು ಸದ್ಗುರುನಾಥರ ಅಡಿದಾಬರೆಗಳಲ್ಲಿ ಸಮರ್ಪಿಸಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಆವನ ಪಾದದ ಅಡಿದಾಬರೆಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವ ಸ್ವರೂಪಿಗಳೇ.